ಪ್ರತಿಯೊಬ್ಬರು ತಮ್ಮ ಸ್ವಾರ್ಥಕ್ಕಾಗಿ ಜೋಳಿಗೆ ಹಾಕ್ತಾರೆ. ಆದರೆ ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮಿಗಳು ವ್ಯಸನ ಮುಕ್ತ ಸಮಾಜಕ್ಕಾಗಿ ಜೋಳಿಗೆ ಹಾಕಿದವರು. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ವಿದೇಶದಲ್ಲಿಯೂ ವ್ಯಸನ ಮುಕ್ತ ಸಮಾಜಕ್ಕೆ ಜಾಗೃತಿ ಮೂಡಿಸಿದರು ಎಂದು ಅಂಕೋಲಾ ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ಹೇಳಿದರು. ಅಂಕೋಲಾ ಜೆಸಿ ಕಾಲೇಜಿನ ಸಭಾಭವನದಲ್ಲಿ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಈ ಹಿಂದೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದರೋ ನನಗೆ ಬೇಡ. ಇನ್ನು ಮುಂದೆ ಪ್ರತಿಯೊಬ್ಬ ಅಧಿಕಾರಿಗಳು ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಬೇಕು. ಆ ಮೂಲಕವಾಗಿ ಕಾರ್ಯಕ್ರಮಗಳ ಯಶಸ್ಸಿಗೆ ಸಹಕರಿಸಿ ಕಾರ್ಯಕ್ರಮವನ್ನ ಅತ್ಯುತ್ತಮವಾಗಿ ನಡೆಸಬೇಕು. ಯಾವ ಅಧಿಕಾರಿ ಗೈರು ಹಾಜರಾಗುತ್ತಾರೋ ಅವರಿಗೆ ನೋಟಿಸ್ ನೀಡಿ ಮೇಲಾಧಿಕಾರಿಗಳಿಗೆ ವಿಷಯವನ್ನ ತಿಳಿಸಲಾಗುವುದು ಎಂದರು. ಮುಖ್ಯ ಅತಿಥಿ ಡಾಕ್ಟರ್ ಜಗದೀಶ್ ನಾಯ್ಕ್ ಮಾತನಾಡಿ, ಹಿಂದಿನ ಕಾಲದಲ್ಲಿ ಪಾಲಕರನ್ನ ಮಕ್ಕಳು ಆಸ್ಪತ್ರೆಗೆ ಕರೆದುಕೊಂಡು ಬರ್ತಿದ್ರು. ಆದರೆ ದುಶ್ಚಟಗಳಿಗೆ ದಾಸರಾಗಿ ಈಗ ಪಾಲಕರೇ ಮಕ್ಕಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರುವಂತೆ ಆಗಿದೆ. ವ್ಯಸನಗಳಿಂದ ದೂರವಾಗಿ ಸುಸ್ಥಿರ ಸಮಾಜವನ್ನ ನಿರ್ಮಾಣ ಮಾಡಿ ಎಂದರು. ಪೊಲೀಸ್ ಉಪನಿರೀಕ್ಷಕ ಸುನಿಲ್ ಹುಳ್ಳೊಳ್ಳಿ ಮಾತನಾಡಿ, ಮೊದಲು ಬೇಸರಕ್ಕೆ ಕುಡಿಯುತ್ತಿದ್ರು, ಆದ್ರೆ ಈಗ ಸಂತೋಷಕ್ಕೂ ಕುಡಿಯುತ್ತಾರೆ. ಪ್ರತಿಯೊಂದಕ್ಕೂ ಪಾರ್ಟಿ, ಇದರಿಂದ ಜೀವನ ಹಾಳಾಗುತ್ತದೆ. ವ್ಯಸನ ಮುಕ್ತ ಕುಟುಂಬ ನಿರ್ಮಾಣವಾದಾಗ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ಜಿಸಿ ಕಾಲೇಜಿನ ಪ್ರಾಚಾರ್ಯ ಎಸ್ವಿ ವಸ್ತ್ರದ ಮಾತನಾಡಿ, ಜೋಳಿಗೆಯಿಂದ ನಾಡು ಬೆಳೆದಿದೆ, ಶಿಕ್ಷಣ ಅನ್ನ ಹೀಗೆ ಪ್ರತಿಯೊಂದು ಜೋಳಿಗೆಯಿಂದ ನಡೆದಿದೆ. ಪ್ರಜ್ಞಾವಂತ ನಾಗರಿಕ ಸಮಾಜವನ್ನ ಸೃಷ್ಟಿ ಮಾಡಿದವರು ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮಿಗಳು ಎಂದರು. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಅಭಯ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್, ಪುರಸಭಾ ಮುಖ್ಯಾಧಿಕಾರಿ ಅಕ್ಷತಾ, ಅಬಕಾರಿ ಉಪನಿರೀಕ್ಷಕಿ ಮಧುರಾ ದಾಸ್, ಅರಣ್ಯ ಇಲಾಖೆಯ ಉಪವಲಯ ಅರಣ್ಯಾಧಿಕಾರಿ ಮಹೇಶ್, ವಿಶ್ವದರ್ಶನ ಕಾಲೇಜಿನ ಪ್ರಾಂಶುಪಾಲ ಶಂಕರ್ ಕಡೆಮನಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜ್ಯೋತಿ ಪ್ರಾರ್ಥಿಸಿದ್ರು, ದೀಪಿಕಾ ಸ್ವಾಗತಿಸಿದ್ರು, ಭಾವನಾ ಗಾಂವ್ಕರ್ ನಿರ್ವಹಿಸಿ ವಂದಿಸಿದ್ರು. ಮನಸ್ಸು ಮತ್ತು ಸ್ವಾಸ್ಥ್ಯ ಸಮಾಜ ಅನಾರೋಗ್ಯ ಪೀಡಿತವಾಗುತ್ತಿರುವುದು ಮತ್ತು ಮಾದಕ ವಸ್ತು ತಂಬಾಕು ಸೇವನೆಯು ನನಗೆ ಮತ್ತು ಸಮಾಜಕ್ಕೆ ಮಾರಕವೆಂದು ಡಾಕ್ಟರ್ ಚಿಕ್ಕಪ್ಪ ನಾಯ್ಕ್ ತಹಶೀಲ್ದಾರ್ ಹಾಗೂ ತಾಲೂಕು ನಿರ್ವಹಣಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಹಶೀಲ್ದಾರ್ ಕಾರ್ಯಾಲಯದ ಎಲ್ಲ ಸಿಬ್ಬಂದಿಗಳ ವರ್ಗದವರ ಪರವಾಗಿ ನಿಮ್ಮನ್ನು ಕೂಡ ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಪುಷ್ಪನಮನವನ್ನು ಸಲ್ಲಿಸಬೇಕು. ದೃಷ್ಟಿಗೆ ಬೆಳಕು, ಜೀವನ ದಾರಿಯೇ ದೀಪ, ಅಂಧಕಾರವನ್ನು ಹಿಮ್ಮೆಟ್ಟಿಸುವ ಸೊಡಲು, ಜೀವಂತಿಕೆಯ ಜ್ಯೋತಿಯನ್ನು ಶ್ರೀಯುತರೆಲ್ಲರೂ ಸೇರಿ ಬೆಳೆಸ್ತಾ ಇದ್ದಾರೆ. ತಮ್ಮ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮದ ಬೆಳಕನ್ನು ಹೆಚ್ಚಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಹರಿ ಕುಣಿದ ನಮ್ಮ ಹರಿ ಕುಣಿದ ಅಕಳಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ. ತಹಶೀಲ್ದಾರ್ ಕಾರ್ಯಾಲಯದಿಂದ ಹೊರಟ ಮೆರವಣಿಗೆಯಲ್ಲಿ ಸಂಗಾತಿ ರಂಗಭೂಮಿ ಸಂಸ್ಥೆಯ ವತಿಯಿಂದ ಜಾಗೃತಿ ಬೀದಿ ನಾಟಕ, ಹಾಡು, ಸಂದೇಶಗಳು ಮೊಳಗಿದವು. ವ್ಯಸನ ಮುಕ್ತ ಸಮಾಜಕ್ಕೆ ಕರೆ ನೀಡಿದ್ರು. ಮೆರವಣಿಗೆಯುದ್ದಕ್ಕೂ ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ಜೊತೆಯಾದ್ರು. ಶಾಲಾ ವಿದ್ಯಾರ್ಥಿಗಳಿಗೆ ವ್ಯಸನ ಮುಕ್ತ ಸಮಾಜ ಈ ವಿಷಯವಾಗಿ ಪ್ರಬಂಧ ಸ್ಪರ್ಧೆ ನಡೆಸಿ ಬಹುಮಾನ ವಿತರಿಸಲಾಯಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ಅದೇ ರೀತಿ ಜಾತವನ್ನು ತಮಟೆ ನಮ್ಮಣ್ಣ ನೀನು ಗಟ್ಟಿಯಾಗಿ ಬಾಳಬೇಕಣ್ಣ, ದುಡಿಯಾಕಂತ ಹೋಗತೀಯ ಗುಟ್ಕ ತಂಬಕ ತಿನ್ನತೀಯ, ದುಡಿಯಾಕಂತ ಹೋಗತೀಯ. ಸಹಕಾರಿ ಕ್ಷೇತ್ರದಲ್ಲಿ 41 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ ದಾಂಡೇಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ
ಮುಖ್ಯ ವ್ಯವಸ್ಥಾಪಕ ಕೃಷ್ಣ ಪೂಜಾರಿಯವರ ಕಾರ್ಯಕ್ಷಮತೆ ಮಾದರಿಯಾದುದು ಎಂದು ಕೆಡಿಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್ಎಲ್ ಘೋಟ್ನೇಕರ್ ನುಡಿದರು. ದಾಂಡೇಲಿಯ ವಿದ್ಯಾರ್ಥಿ ರಾಜ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ದಾಂಡೇಲಪ್ಪ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕ ಕೃಷ್ಣ ಪೂಜಾರಿಯವರ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು, ದಾಂಡೇಲಪ್ಪ ಸಹಕಾರಿಯ ಹಿಂದಿನ ಶಕ್ತಿ ಸುದೀರ್ಘ ವರ್ಷಗಳ ಕಾಲ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡಿರುವ ಕೃಷ್ಣ ಪೂಜಾರಿಯವರು ಎಂದರೆ ತಪ್ಪಾಗಲಾರದು. ಪೂಜಾರಿಯವರು ಸೇವೆಯಿಂದ ನಿವೃತ್ತರಾದರೂ ಕೂಡ ರೈತರ ಹಾಗೂ ಬಡವರ ಕೆಲಸಗಳಿಗೆ ಸ್ಪಂದಿಸುವ ಮತ್ತು ಸಹಕಾರಿಗೆ ಸದಾ ಮಾರ್ಗದರ್ಶನ ನೀಡುವ ಕೆಲಸವನ್ನ ಮಾಡಬೇಕು ಎಂದರು. ಇಂಥ ಒಳ್ಳೆ ಮನುಷ್ಯ ಇವತ್ತ ನಮ್ಮ ಸೊಸೈಟಿಯಿಂದ ನಿವೃತ್ತರಾಗ್ತಾ ಇದ್ದಾರೆ. ಅದ ನಿವೃತ್ತರಾಗೋದ ನೌಕರರ ನಿವೃತ್ತರಾಗೋದ ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ಆದರೆ ಅವರ ಅಧಿಕಾರ ಅವಧಿಯಲ್ಲಿ ಮಾಡಿದಂಥ ಕಾರ್ಯ ಕೆಲಸಗಳು, ರೈತರಿಗೆ ಉಪಕಾರ, ರೈತರಿಗೆ ಸರಿಯಾಗಿ ಸಾಲ ಕೊಟ್ಟಿದ್ದು ಇದೆಲ್ಲ ನೋಡಿದರೆ ಅವರು ನಿಜವಾಗೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾ ಹೇಳಬೇಕು. ಬಂಧುಗಳೇ, ನಮ್ದು ಸೊಸೈಟಿಗಳು ಇಡೀ ಭಾರತ ದೇಶದಲ್ಲೇ ನಾವು ಈ ರೀತಿ ನಮ್ಮ ಹಿರಿಯರನ್ನ ಕೇಳ್ತಾರೆ, ಯಾರು ತಿವಾರಿಯವರು, ನಾವು ಈ ಸಾಲ ಕೊಡೋಕ್ಕೆ ನಾನು ಅಧ್ಯಕ್ಷ 14 ವರ್ಷ ಅಧ್ಯಕ್ಷ ಇದ್ದೇನೆ. ನಮ್ಮ ಕಡೆ ಫಂಡ್ ಎತ್ತೈತಿ. ಫಂಡ್ ಎತ್ತಿಕೊಳ್ಳೆ ಏನು ಮಾಡಬೇಕು? ಆವಾಗ ರೈತರ ಸಲುವಾಗಿ ನಾವು ಹಳಿಯಾಳ ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿಯ ಅಧ್ಯಕ್ಷ ತುಕಾರಾಮ್ ಗೌಡ ಮಾತನಾಡಿ, ಕೃಷ್ಣ ಪೂಜಾರಿ ತಮ್ಮ ಕೆಲಸದ ಮೂಲಕವೇ ಜನಪ್ರೀತಿಯನ್ನ ಗಳಿಸಿದವರು. ಸಹಕಾರಿಯ ಮೂಲಕ ಸೂಪರ್ ಮಾರ್ಟ್ ಆರಂಭಿಸಿ ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಆಹಾರ ಧಾನ್ಯಗಳನ್ನ ಒದಗಿಸಿದ್ದವರು ಎಂದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ, ಕೃಷ್ಣ ಪೂಜಾರಿಯವರು ತಾವು ಅನೇಕ ಕಷ್ಟ ನೋವುಗಳನ್ನ ಅನುಭವಿಸಿ ಅನೇಕ ಅಸಹಾಯಕರಿಗೆ ನೆರಳಾಗಿ ನಿಂತವರು. ಅವರು ಜನಪ್ರಿಯರಷ್ಟೇ ಅಲ್ಲ, ಜನಪರ ಹಾಗೂ ಜೀವಪರ ಕಾಳಜಿಯ ಸಹಕಾರಿ ಕ್ಷೇತ್ರದ ಅಧಿಕಾರಿಯೂ ಆಗಿದ್ದರು ಎಂದರು. ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಾಮನ್ ಮಿರಾಶಿ, ಹಿರಿಯ ಮುಖಂಡ ಸಹದೇವ್ ಗುಂಡುಪಕರ್ ಮುಂತಾದವರು ಮಾತನಾಡಿದರು. ಎಲ್ಲರೂ ಒಂದಾಗುವ ಮಂಕುತಿ ಮಾನವ ಡಿವಿಜಿಯವರ ಈ ಸಾಲುಗಳು ಅದೇನಾದರೂ ಅನ್ವರ್ಥವಾಗಿ ಅನ್ವಯಿಸುತ್ತದೆ ಅಂತ ಹೇಳಿದ್ರೆ ಅದು ಕೃಷ್ಣ ಪೂಜಾರಿ. ಇವತ್ತು ಎಲ್ಲರೊಳಗೆ ಒಂದಾಗುವ ಕೆಲಸ ಇದೆಯಲ್ಲ, ಬಹುಶಃ ಎಲ್ಲರಿಂದ ನಾವು ದೂರ ಆಗ್ತಾ ಇದ್ವಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ಅದು ಸೊಸೈಟಿಯಲ್ಲಿ ಉಳ್ಕೊಂಡು, ವ್ಯವಸಾಯ ಸೇವಾ ಸಹಕಾರದಲ್ಲಿ ಉಳ್ಕೊಂಡು ಎಲ್ಲರೊಳಗೆ ಒಂದಾಗುವ ಕೆಲಸವನ್ನು ಕೃಷ್ಣ ಪೂಜಾರಿ ಅವರು ಬ್ಯಾಂಕಿನ ಮೂಲಕ ಮಾಡ್ತಾ ಇದ್ರು. ಅದು ಸಾಲ ಕೊಡುವ ವಿಚಾರಕ್ಕಿರ್ಬೋದು, ಅದರ ಆಚೆಯ ಸಂಗತಿಗಳಿರ್ಬೋದು, ಸಹಾಯ ಮಾಡೋದಕ್ಕಿರ್ಬೋದು, ಹೀಗೆ ಎಲ್ಲಕ್ಕೂ ಕೂಡ ಅವರು ಆ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ನಾವು ಬಹಳ ಬಾರಿ ಹೇಳ್ತೀವಿ, ಈಗ ಮತ್ತೊಂದು ಹೇಳಿದ್ದೇನು ಬೇಸರ ಇಲ್ಲ, ಯಾವ ಅಂದಿತ ಭಾವಿಸಬಾರದು. ಬ್ಯಾಂಕಿನ ಆಡಳಿತ ಮಂಡಳಿಯವರು ಮತ್ತು ಸಿಬ್ಬಂದಿಗಳು ದಾಂಡೇಲಿ ಮಟ್ಟಿಗೆ ದಾಂಡೇಲಪ್ಪ ಬ್ಯಾಂಕ್ ಇದು ಬಹುಶಃ ಸರ್ಕಾರಿ ಬ್ಯಾಂಕ್ ಆಗಿರುವುದಿಲ್ಲ, ಇದು ಒಂದು ಪ್ರತಿಷ್ಠಿತ ದಾಂಡೇಲಿಯ ಬ್ಯಾಂಕ್ ಅನ್ನೋದರ ರೂಪುಗೊಂಡಿತ್ತು. ಅದರಲ್ಲಿ ದಾಂಡೇಲಪ್ಪ ಸಹಕಾರಿ ವಿವಿಧೋದ್ದೇಶಗಳ ಬಹಳ ದೂರ ಆಗ್ತಿತ್ತು. ದಾಂಡೇಲಪ್ಪ ಬ್ಯಾಂಕ್ ಆಗೋಗಿತ್ತು. ಇನ್ನೂ ಹತ್ತಿರಕ್ಕೆ ಬಂದ್ರೆ ಅದು ಪೂಜಾ ಬ್ಯಾಂಕೇ ಆಗಿತ್ತು. ಅನೇಕ ಜನ ಹೇಳಿದ್ರೆ ಪೂಜಾ ಬ್ಯಾಂಕ್ ಇದೆ ಅಂತಿದ್ರು, ನಾವು ಕೆಲವೊಂದು ಕೇಳಿದ್ರೆ ಅಷ್ಟು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಾಂಡೇಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಸಹಕಾರಿ ಸಂಘದ ಅಧ್ಯಕ್ಷ ಮಾರುತಿ ಕಾಮ್ರೇಕರ್ ಕೃಷ್ಣ ಪೂಜಾರಿಯವರ ದಕ್ಷತೆಯ ಸೇವೆಯನ್ನ ಸ್ಮರಿಸಿ ಶುಭ ಹಾರೈಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೃಷ್ಣ ಪೂಜಾರಿ ಹಾಗೂ ಯಶೋಧ ಪೂಜಾರಿ ದಂಪತಿಯನ್ನ ದಾಂಡೇಲಪ್ಪ ಸಹಕಾರಿಯವರು ಸನ್ಮಾನಿಸಿ ಗೌರವಿಸಿದ ಜೊತೆಗೆ ದಾಂಡೇಲಿ ನಗರ ಹಾಗೂ ಸುತ್ತಮುತ್ತಲ ಹಳ್ಳಿಗಳ ಜನರು, ರೈತರು, ಹಳಿಯಾಳ್ ಕ್ಷೇತ್ರದ ಸಹಕಾರಿ ಸಂಘದವರು ಸನ್ಮಾನಿಸಿ ಗೌರವಿಸಿದರು. सर
ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕೃಷ್ಣ ಪೂಜಾರಿಯವರು, ಇದು ನನಗೆ ದಾಂಡೇಲಪ್ಪನ ಆಶೀರ್ವಾದ ಎಂದು ಹೇಳಿ ತನ್ನ ಬೆಳವಣಿಗೆ ಹಾಗೂ ವೃತ್ತಿ ಬದುಕಿನುದ್ದಕ್ಕೂ ಸಹಕರಿಸಿದವರನ್ನ ಸ್ಮರಿಸಿದ್ರು. ಅವತ್ತಿನ ಎಡಿಸಿಸಿ ಬ್ಯಾಂಕಿನ ಎಂಡಿಯಾದಂತಹ MP ಗೋಪಾಲ್ ಅವರು, ನಾನಿದ್ದೇನೆ ನೀವು ತಯಾರಾಗಲಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಾನೇ ಹೊಟ್ಟೆಗಾರವರು ಹೋಟೆಲ್ ಕಮಿಟಿ ವಿನಾಶ್ ಕಮಿಟಿ ನಾನು ಈ ಋಣದಲ್ಲಿ ಬರಬೇಕಾದ್ರೆ ವಿರಾಜಿ ಮಂದಿರದ ಅಣ್ಣ ತಿಂದು ಇಲ್ಲಿ ಬಂದೆ ಅಂತ ಹೇಳಿದ್ರೆ ತಪ್ಪಲ್ಲ ಆಗೋದು. ವಿರಾಜಿ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದ ಸಾಧ್ಯ ಆಗಿದೆ. ಈ ನನ್ನ ಸೇವಾ ಅವಧಿಯಲ್ಲಿ ಬಹಳಷ್ಟು ವಿವರಗಳನ್ನು ಪಡೆದಿದ್ದೇವೆ. ನಾವು ಸೇವಾವಧಿಯಲ್ಲಿ ಏನಾಗ ಮೆಂಬರ್ಸ್ ಇದ್ದರು, ಆಡಳಿತ ಮಂಡಳಿ ಸಹಕಾರ ಕೊಟ್ಟರು, ಅದೇ ಸಹಕಾರ ಕೊಟ್ಟರು. ಎಲ್ಲರೂ ದಾಂಡೇಲ ಭಾಷೆ ಅಂದರೆ ಅವ್ರ ಪೂಜೆ ಭಾವನೆಯಿಂದ ನೋಡಿ ವ್ಯವಹಾರ ಕೂಡ ಸರಳವಾಗಿ ಮಾಡ್ತಾಯಿದ್ದರು. ತದನಂತರದಲ್ಲಿ ನನಗೆ ಮಾರ್ಗದರ್ಶಕರಾಗಿ ಸನ್ಮಾನ್ಯ ವಿಡಿಯೋಗೆ ಮಾಜಿ ಅಧ್ಯಕ್ಷರು, ಶ್ರೀ ಸತ್ಪುರುಷ ದಾಂಡೇಲಪ್ಪ ದೇವಸ್ಥಾನದ ಮುಖ್ಯ ಅರ್ಚಕ ಗುರುದತ್ ಮಿರಾಶಿ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸುನಿಲ್ ಹೆಗಡೆ, ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್, ದಾಂಡೇಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ಸಂದೇಶ್ ಜೈನ್, ಭಾಜಪ ಅಧ್ಯಕ್ಷ ಬುದ್ಧಿವಂತ ಗೌಡ ಪಾಟೀಲ್, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ, ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೃಷ್ಣ ದೇಸಾಯಿ, ದಾಂಡೇಲಪ್ಪ ಸಹಕಾರಿಯ ಉಪಾಧ್ಯಕ್ಷ ಸೀಮಾವ ನಾಗರಗೋಳ್ಕರ್, ಅರ್ಜುನ್ ಮಿರಾಶಿ, ಆಲೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಜಾಧವ್, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಗಿರೀಶ್ ಟೋಸೂರ್, ಚಂದ್ರಹಾಸ್ ಪೂಜಾರಿ ಹಾಗೂ ದಾಂಡೇಲಪ್ಪ ಸಹಕಾರಿಯ ಎಲ್ಲ ನಿರ್ದೇಶಕರು ಉಪಸ್ಥಿತರಿದ್ದರು. ಗಣಪತಿ ಬೇಕನಿ ಸ್ವಾಗತಿಸಿದ್ರು. ಮನೋಹರ್ ಬಾತ್ಕಾಂಡೆ ಕೃಷ್ಣ ಪೂಜಾರಿಯವರನ್ನ ಪರಿಚಯಿಸಿದ್ರು. ಮಹಾವೀರ ನಿರ್ಲೇಕರ್ ನಿರೂಪಿಸಿದ್ರು. ಕಾರ್ಯಕ್ರಮದಲ್ಲಿ ಹಳಿಯಾಳ, ದಾಂಡೇಲಿ, ಜೊಯ್ಡಾದ ಕೃಷ್ಣ ಪೂಜಾರಿಯವರ ಆಪ್ತರು ಭಾಗವಹಿಸಿದ್ದರು. ಹಾಗೂ ರೈತಾಪಿ ವರ್ಗದ ಪ್ರೀತಿ, ವಿಶ್ವಾಸ, ಸಲಹೆ ಸೂಚನೆಗಳನ್ನು ಶ್ರೀ ಕೃಷ್ಣ ಪೂಜಾರಿ ಅವರನ್ನು ಪಡೆದುಕೊಂಡು 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ, ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಗೆ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.